ಚಿತ್ತ ಆಕಾಶದಲ್ಲಿ ಲಯ ಹೋಗುತ್ತೆ. ಆಮೇಲೆ ಅಹಂಕಾರದಲ್ಲಿ ಕುಂತ ಪೃಥ್ವಿ ಆಕಾಶವನ್ನು ಮುಟ್ಟಿತಾನೆ ಅಹಂಕಾರ ಆಕಾಶದಲ್ಲಿ ಲಯ ಹೋಗುತ್ತೆ. ಈ ಪ್ರಕಾರ ಆಕಾಶವಾಣಿಯಲ್ಲಿ ಮನಪಂಚಿಕೆಗಳಾದ ಚೇತನ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಆಕಾಶದಲ್ಲಿ ಲಯ ಹೋಗುತ್ತೆ. ನೀವು ಕೇಳಿದೆ ರೂಪದಲ್ಲಿ ವಿಶಿಷ್ಟತೆಗೆ ವಾಯುವಿನಲ್ಲಿ ವಾಯು, ಸ್ಪರ್ಶದಲ್ಲಿ ಸ್ಪರ್ಶ ವಿಶಿಷ್ಟ ವಾಯು, ಆಕಾಶದಲ್ಲಿ ಆಕಾಶ, ಶಬ್ದದಲ್ಲಿ ಶಬ್ದ ವಿಶಿಷ್ಟ ವಾಯು, ಆಕಾಶದಲ್ಲಿ ಆಕಾಶ, ಶಬ್ದದಲ್ಲಿ ಶಬ್ದ ಸಹಿತ ಆಕಾಶವು ಇಂದ್ರಿಯಗಳು ಮನಸ್ಸಿನಲ್ಲಿ, ಮನಸ್ಸು ಅಹಂಕಾರದಲ್ಲಿ, ಅಹಂಕಾರ ಬುದ್ಧಿಯಲ್ಲಿ, ಬುದ್ಧಿ ಮಹಾತತ್ವದಲ್ಲಿ, ಮಹಾತತ್ವ ಗುಣಪದದಲ್ಲಿ, ಗುಣತ್ರಯ ಮೂಲ ಪ್ರಕೃತಿಯಲ್ಲಿ. ಆಗ ಬ್ರಹ್ಮಾಂಡ ಆವರಣಗಳು ವಿರೋತ್ಕ್ರಮದಿಂದ ಲಯವಾಗುತ್ತವೆ. ಹೀಗೆ ನಂತರ ಶೇಷ ದೇವತೆಗಳು ಸರ್ವರು ಸೂಕ್ಷ್ಮ ಪ್ರವೇಶದಿಂದ ಶರೀರ ಲಯವಾಗುತ್ತದೆ. ಶರೀರ ಲಯವಾಗುತ್ತದೆ. ಆಗ ಎಲ್ಲ ಗಂಧರ್ವರು ಕುಬೇರನಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ. ಕುಬೇರ ಮತ್ತು ವರುಣನು ಚಂದ್ರನಲ್ಲಿಯೂ, ಚಂದ್ರಸೇನಾಧಿಪತಿಯಾದ ವಿಶ್ವಸೇನ ಮುಂತಾದವರು ಅನಿರುದ್ಧನಲ್ಲಿಯೂ, ಅನಿರುದ್ಧ ಹಾಗೂ ಸನಕಾದಿತ್ರಯರು ಪ್ರದ್ಯುಮ್ನಲ್ಲಿಯೂ, ಪ್ರದ್ಯುಮ್ನ ಶೇಷಪತ್ನಿ ವಾರಣೆಯಲ್ಲಿಯೂ, ವಾರಣೆಯು ಶೇಷನಲ್ಲಿಯೂ ಲಯಗಂಧಗಳು. ಶೇಷದೇವರಿಗೆ ಬ್ರಹ್ಮದೇವರಲ್ಲಿ ಲಯವಾಗುತ್ತದೆ. ಶೇಷ ಮಾರ್ಗ ಅಂತ ಬ್ರಹ್ಮನಲ್ಲಿ ಲಯವಾಗುತ್ತದೆ. ಅಗ್ನಿಗೆ ಸೂರ್ಯನಲ್ಲಿ ಲಯ, ಸೂರ್ಯ ಆಕಾಶ, ಪೃಥ್ವಿ, ಬೃಹಸ್ಪತಿಯಲ್ಲಿ ಲಯ, ಭೃಗು ಮುಂತಾದವರು ದಕ್ಷಿಣವನ್ನು ಸೇರುತ್ತಾರೆ. ನಿರುದ್ಧತಿ ಯಮದೇವರು, ವೈವಸ್ವತಮನು ಮುಂತಾದವರು, ಪ್ರಿಯವ್ರತ ಮೊದಲಾದ ಚಕ್ರವರ್ತಿಗಳು ಸ್ವಯಂಭೂಮನವನ್ನು ಪ್ರವೇಶಿಸುತ್ತಾರೆ. ಸ್ವಯಂಭೂಮನು, ಬೃಹಸ್ಪತಿ, ದಕ್ಷ ಹಾಗೂ ಮರುದ್ಗಣಗಳು ಇಂದ್ರದೇವರು ಗರುಡಪತ್ನಿ ಸೌಪರ್ಣಿಯು ಗರುಡನನ್ನು ಸೇರುತ್ತಾರೆ. ಗರುಡನಿಗೆ ಬ್ರಹ್ಮದೇವರಲ್ಲಿ ಲಯವಾಗುತ್ತದೆ. ಗರುಡ ಮಾರ್ಗ ಬ್ರಹ್ಮದೇವರಲ್ಲಿ ಲಯವಾಗುತ್ತದೆ. ಇದು ಮುಂದೆ ಗೊತ್ತಿದೆ. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳ ಜೊತೆಗೆ ಪರಮಾತ್ಮನನ್ನು ಸೇರುತ್ತಾರೆ. ರಾಮಕೃಷ್ಣನಿರುವ ಅವತಾರ ರೂಪಗಳು ಮೂಲರೂಪಿ ಪದ್ಮನಾಭನಲ್ಲಿ ಮಧ್ವಾಚಾರ್ಯರ ಸಂತತಿಗೆ ಬಂದು ಶ್ರೀಹರಿ ನೈವೇದ್ಯಗೊಳಿಸುತ್ತಿರುವ ಬಲಿಹರಣ ಹಸ್ತೋದಕ ನಿತ್ಯ ಸಿಗುವಂತೆ ಮಾಡಿಸಿರಿ. ಪಾಪನಾಶವಾದ ಮೇಲೆ ಆಕಾಶ ಗಂಗಾಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅನಂತರ ಬ್ರಹ್ಮಲೋಕಕ್ಕೆ ಹೋಗಿ ಸರಸ್ವತಿ ಬ್ರಹ್ಮದೇವರ ಸಾಧನ 100 ವರ್ಷ ಪೂರ್ತಿ ಆಗುವವರಿಗೆ ಅಲ್ಲೇ ಇದ್ದು ತಾರಕ ಬ್ರಹ್ಮದೇವರ ಕೈಯಲ್ಲಿ ಉಪದೇಶ ತೆಗೆದುಕೊಂಡು ಲಕ್ಷ್ಮೀ ಸ್ವರೂಪಗಳಾದ ವರಿದಾ ನದಿಯಲ್ಲಿ ಸ್ನಾನ ಮಾಡಿ ಲಿಂಗದೇಹ ಭಂಗವಾಗಿ ಅನಂತಾಸನಕ್ಕೆ ಹೋಗಿ ವಾಸುದೇವ ಮೂರ್ತಿಯ ದರ್ಶನ ತೆಗೆದುಕೊಂಡು ಮುಕ್ತಿಯನ್ನು ಕೂಡಿಕೊಂಡು ಬರಲಿಕ್ಕೆ ಹೋಗುವಂತಹ ವಾದಿರಾಜರು ಮಾಡಿಕೊಟ್ಟಂತಹ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು. ಬಾಳಗಾರು ಮಠದಲ್ಲಿ ನಡೆದ ಪಂಚೀಕರಣ ಆಟ ಸಂಪೂರ್ಣ ಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ನರಸಿಂಹದೇವರು ಅಹಂಕೃತ್ಯ ಹರಿಕ